ಓ ಬಂದು ಹಾಯ್ ಫ್ರೆಂಡ್ಸ್, ಹಾಯ್. ಹೇಗಿದ್ರೆ ಇಲ್ಲ? ಫೈನ್ ಫೈನ್. ಹೇ ಅಚ್ಚ, ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಷ್ಟು ಚೇಂಜ್ ಆಗಿಬಿಟ್ಟಿದ್ದೀರಲ್ಲ. ಹಾಯ್. ಹಾಯ್, ಆರಾಮ? ಆರಾಮ್. ಎಷ್ಟು ಸಮಯ ಆಯ್ತಲ್ಲ ಸಿಗ್ತೇನೆ. ಹೌದು. ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ಹೌದು ಹೌದು, ಹೇಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಪರವಾಗಿಲ್ಲ. ಮೊದಲಿಗಿಂತ ತುಂಬ ಚೇಂಜ್ ಆಗಿದೆ ಅಂತಲ್ಲ? ಹೌದು. ಹೇ, ನಮ್ಮ ವ್ಯಂಜನ್ ಎಷ್ಟು ದೊಡ್ಡ ವ್ಯಕ್ತಿ ಆದಲ್ವ? ಯಾರು? ವ್ಯಂಜನ್? ಹಾಂ, ವ್ಯಂಜನ್. ಹೌದು ಹೌದು ಅವನು ಲಾಂಚ್ ಮಾಡೋ ಪ್ರಾಡಕ್ಟಿಗೆ ನಾವೆಲ್ಲ ಪಾರ್ಟ್ನರ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹೌದು. ಹೇ, ಅಂದಾಗೆ ನಾನು ವ್ಯಂಜನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಥ್ರೂ ಬ್ಯಾಕ್ ವಿಡಿಯೋ. ಬನ್ನಿ ನೋಡು. ಆಕಾಶವಾಣಿ ಮಂಗಳೂರು. ಹಾಲು ಹಾಲಾಯಿತು, ಹಾಲು ಹಾಲಾಯಿತು, ಹಾಲು ಹಾಲಾಯಿತು, ಹಾಲು ಹಾಲಾಯಿತು. ಚೆಕ್. ಹಾಲು ಹಾಲಾಯಿತು, ಹಾಲು ಹಾಲಾಯಿತು, ಹಾಲು ಹಾಲಾಯಿತು, ಏನು ಹೇಳಿದ್ದು ಕೇಳ್ದಿಲ್ವಾ? ಹಾಲು ಏನಾದ್ರೂ ಹಾಲಾಯಿತು. ಬೇಕಾ? ಆಯ್ತು ಮಾರ್ರೆ. ಹಾಲು ಹಾಲಾಯಿತು, ಹಾಲು ಹಾಲಾಯಿತು, ಹಾಲು ಹಾಲು ಹಾಲು, ಹಾಲು ಹಾಲಾಯಿತು, 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 ಎಂತ? ಹಾಲು ಹಾಲಾಯಿತು. ಹಾಲು ಹಾಳಾಯ್ತಾ? ಇಲ್ಲಮ್ಮ, ನನ್ನ ತಲೆ ಹಾಲಾಯಿತು. ಎಂತ ಆಯ್ತಾ? ಎಂತ ಸಹ ಇಲ್ಲ, ಲಾ ಕಲಿತಿದ್ದೇನೆ. ಅದೌದು. ಹಾಲು ನೀನು ಹಾಲಾಯಿತು. ನಾಟಕ ಪ್ರಾಕ್ಟೀಸಿಗೆ ಹೋಗುದಿಲ್ವಾ? ಹಾಂ, ಹೋಗ್ತೇನೆ. ಹಾಲು ಹಾಲಾಯಿತು, ಹಾಲು ಹಾಲಾಯಿತು, ಹಾಲು ಹಾಲಾಯಿತು. ಜ್ಯೂಸು 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 ಜ್ಯೂಸು, ಬೆಚ್ಚ ಬೆಚ್ಚ ಜ್ಯೂಸು. ಅಣ್ಣ, ಜ್ಯೂಸು. ಹೋಗು ಮಾರೆ, ಡೈಲಾಗ್ ಬರ್ತಿಲ್ಲ ಅಂತ ಮಂಡೆ ಬಿಸಿಯಲ್ಲಿದ್ದೇನೆ, ನಿನ್ನ ಜ್ಯೂಸ್ ಬೇರೆ. ಅಣ್ಣ, ಜ್ಯೂಸು. ಬೇಡ ಬೇಡ, ನಿಮಗೆ ಜ್ಯೂಸು. ಅಣ್ಣ, ಜ್ಯೂಸ್. ಬೇಡ ಬೇಡ. ಯಾರಿಗೆ ಬೇಡ ಇಲ್ಲ, ನನಗೆಂತ ಇಷ್ಟು ಹೀಲಿಕೊಂಡಲ್ಲ ಅಷ್ಟೇ. ಜ್ಯೂಸು ನೀವಾದರೂ ತಗೊಳ್ಳಿ. ಯಾವುದರಲ್ಲಿ ಜಾಸ್ತಿ ಉಂಟು? ಇದೇ ಆಗ್ಬೋದು. ನಮಸ್ತೆ. ನಮಸ್ತೆ. ಹೋಗುವ ಅವಸ್ಥೆನೆ. ಏ, ಈ ಕಡೆ ಬಾರೋ, ಈ ಕಡೆ ಬಾ. ನೀ ಆ ಕಡೆ ಹೋಗೋ. ಏನ್ ಮಾಡ್ತಿದ್ದಿ? ಈ ಕಡೆ ಬಾ ಮಾರ. ನಿಂಗೆ ಹೇಳಿದ್ರೆ ಅರ್ಥ ಆಗುದಿಲ್ವಾ? ಒಂದು ಕೊಡ್ತೇನೆ ಈಗ. ಇದು ಮಾಸ್ಟ್ರು ನಾನ ನೀನಾ? ಮೇಸ್ಟ್ರು ನೀವೇ. ಅದು ಒಂದು ಹೇಳುವಾಗ ಫ್ಲೋನಲ್ಲಿ ಬಂದದ್ದು. ಹೇಗೆ? ಅದು ಮಾಷೆ, ಒಂದು ಫ್ಲೋನಲ್ಲಿ ಬಂದದ್ದು. ಎಲ್ಲಿಯಾದ್ರೂ ನೀನು ಒಂದು ಮಾತಾಡಬೇಕು. ಈ ಫ್ಲೋರಿಂದನೇ ಓಡಿಸ್ತೇನೆ. ಹಾ, ವ್ಯಂಜನ್, ಡೈಲಾಗ್ ಶುರು ಮಾಡು. ಗುರುವರ್ಯ, ಏನೆಂದು ಹೇಳಲಿ ಈ ಸಂಕಟವನ್ನು. ನೋಡು, ನನಗೆ ಸಂಕಟ. ಮಳೆ ಬಾರದೆ ಕೆರೆಯಲ್ಲಿ ನೀರಿಲ್ಲ, ನಿಂದೆಲೆಗೆ ಸರಿ ಇಲ್ಲ. ನೀರಿಲ್ಲದೆ ಬೆಲೆಯೂ ಮಾಡಲಾಗುತ್ತಿಲ್ಲ. ಅವಸ್ಥೆನೆ. ಈ ಸಂಕಟವನ್ನು ಹೇಗೆ ನಿಭಾಯಿಸಲಿ ಗುರುದೇವಾ? ಯಬ್ಬಾ, ನಿದ್ದೆ ಬರ್ತದೆ. ಏ ಪುಣ್ಯಾತ್ಮ, ಅದು ಲಾ ಲ ಲಾ ಲಾ ದೊಡ್ಡಳ ದೊಡ್ಡಳ. ಎಂತ ಮಾರೆ, ಅದು ಲಾ ಅಲ್ಲ, ಲಾ ಲಾ ಲಾ. ಸರಿ ಹೇಳು. ಮೇಸ್ಟ್ರು ನೀವೇ. ಅದು ಅದು ಫ್ಲೋ ಅಲ್ಲಿ ಬಂದದ. ತಪ್ಪನಷ್ಟೇ, ಅದು ತಪ್ಪೇ. ಸರಿ. ತಪ್ಪನ್ನು ಸಾರಿ ಅಂತ ಹೇಳ್ತೇನೆ. ಹಂಗ ಜಾತಿ ಗುರುವರ್ಯ, ಮತ್ತೆ ಶುರು ಮಾಡಿದ. ಏನೆಂದು ಹೇಳಲಿ
ಯಾರೋ ನೀನು, ಯಾರೋ ನಿನ್ನನ್ನು ಕರ್ಕೊಂಡು ಬಂದದ್ದು ಇಲ್ಲಿಗೆ. ನೀವೇ ಅಲ್ಲ, ನನಗೆ ಬೇಡದಿತ್ತ ಅಂತ. ಅಲ್ಲ, ನಾಟಕ ಅಂದರೆ ಹೀಗೆ ಮಾಡೋದು. ಹೇಗಿರ್ಬೇಕು ಗೊತ್ತುಂಟ ನಾಟಕ ಅಂದರೆ? ಅದರಲ್ಲಿ ಗಾಂಭೀರ್ಯತೆ, ಗಂಭೀರ್ ಕ್ರಿಕೆಟ್ನಲ್ಲಿ ಅಲ್ವಾ, ನಾಟಕಕ್ಕೆ ಆಗು ಬಂದ ನೈಪುಣ್ಯತೆ ಎಷ್ಟು ಇರಬೇಕು ಗೊತ್ತುಂಟ? ಎಷ್ಟು ಚಂದ ಮಾಡಬೇಕು. ನೀನಾಗೆ ಬೆಲ್ಚಪ್ಪನಾಗೆ ಮಾಡೋದಾ? ಎಂತ ನಾಟಕ ಮಾಡೋದು? ಇರೋ ಗಾಂಭೀರ್ಯತೆ ಎಷ್ಟು ಬೇಕು, ನೈಪುಣ್ಯತೆ ಎಷ್ಟು ಬೇಕು? ಈ ನೈಪುಣ್ಯ ಯಾವುದು? ಅವನು ಮಂಗಗಳಾಗಿ ಮಾಡುದು. ಇವನಿಗೆ ಏನಾದರೂ ಕೊಡಿ ಮಾರಿ, ಇವನನ್ನು ಏನಾದರೂ ಮಾಡಬೇಕು ನಾನೀಗ. ಆಗ್ಲಿಕ್ಕಿಲ್ಲ, ಇಂಥವ್ರನ್ನ ಇಟ್ಕೊಂಡು ನಾಟಕ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾಗ್ಲಿಕ್ಕಿಲ್ಲ. ಈಗ ಒಟ್ರಾಸಿ ಪೆಟ್ಟು ಬೀಳ್ತದಂತ. ಹಾಂ, ಹೇಳು ಡೈಲಾಗ್. ಗುರುವರಿಯರೇ, ಯಪ್ಪ ಇದೆಂತ ದೊಡ್ಡ ಮಾರೆ, ಇಲ್ಲಿ ಓಡಿದ ಸೌತ ಎಲ್ಲಿಗಾದ್ರೂ ರೋಡ್ ಮಾರೆ, ಅವ್ರ ಕೈಗೆ ಸಿಗ್ಬೇಡಷ್ಟೇ. ಮಾರಿಗಳು ಹೋಯ್ತು. ಭೂಕಂಪ ಆಗ್ತಾ ಉಂಟಾ? ಗುರುಗಳೇ, ಗುರುಗಳೇ, ಒಂದು ಅವಕಾಶ ಕೊಡಿ ಗುರುಗಳೇ, ಪ್ಲೀಸ್ ಗುರುಗಳೇ, ಗುರುಗಳೇ, ಗುರುಗಳೇ. ಗೆಟ್ ಇನ್ನೇನು ಮಾರಾಯ, ಇನ್ಯಾಕೆ ಬಂದೆ ಇಲ್ಲಿಗೆ ನೀನು? ಚಪ್ಪಲಿ ಬಾಕಿ ಆಗಿತ್ತು. ಹೋಗ್ ಹೋಗ್. ಯಬಾ, ಗಾಧಾ ಮಗ ಮಸ ಸರಗಡೆ ಓಹೋ, ನನ್ನ ಸಮಸ್ಯೆಗೆ ಇಲ್ಲಿದೆ ಪರಿಹಾರ. ಇದರಿಂದ ಏನಾದರೂ ವರ್ಕೌಟ್ ಆಗ್ಬೋದಾ? ನೋಡೋಣ. ಅಮ್ಮ, ಇಲ್ಲಿ ಅಂಗಡಿಗೆ ಹೋಗಿ ಹೇಳ್ತೇನೆ. ಸರಿ, ಬಾಲ್ ಇಡಿ ಮಾರಾಯ. ಎದ್ದೇಳಲಿಕ್ಕೆ ಕೂಡದವರೆಲ್ಲ ಆಟಾಡ್ಲಿಕ್ಕೆ ಬರ್ತಾರೆ. ಏ ಹೋಗ ಹೋಗ, ಫಸ್ಟಿಗೆ ಲಾಕ್ ಅಲ್ಲಿ, ಆದ್ಮೇಲೆ ನೀನು ಜಬರ್ದಸ್ತ್. ಮಕ್ಕಳೇ, ನೀವೆಂತ ನನಗೆ ಮಕ್ಕರ್ ಮಾಡುದಾ? ಏ ಅದು ಲಾ ಅಲ್ಲ, ಲಾ ಲಾ ದೊಡ್ಡ ಲಾ. ಆಯ್ತು ಮಾರೆ. ಕಿನ್ನಿ ನಾಯಿಗಳೆಲ್ಲ ನನಗೆ ಇಲ್ವಾಗಾಯ್ತು. ಹಾ, ಎಂತ ಬೇಕು ಅಂಜನನ?
ಅದು ಎಂತನ ಚಿಂಗಮ್ ಉಂಟದಲ್ಲ. ಚಿಂಗಮ್ ಯಾವ ಚಿಂಗಮ್? ಅದು ಸೆಂಟರ್ ಫ್ರೂಟ್. ಸೆಂಟರ್ ಫ್ರೂಟ್ ಎಷ್ಟು ಬೇಕು? ಒಂದು 10 ಕೊಡಿ. 10 ಬೇಕಾ? ಕಾಗದಲ್ಲಿ ಕಟ್ಟಿ ಇಡಬೇಕಾ? ಬೇಡ ಬೇಡ ಬೇಡ. ಚೇಂಜ್. ಓಕೆ. ವ್ಯಂಜನ್ ಇಲ್ಲಿ ಬನ್ನಿ. ಎಂತ ಇದು ನಿಮ್ಗೆ ಲಾಭ ಬರೋದಿಲ್ವಂತೆ. ಅದು ಪುಟ್ಟ ಹೇಳಿದ. ಹೋಗಿ ಮಾರ್ರೆ, ನನ್ನ ಟೆನ್ಷನಲ್ಲಿ ನಾನಿದ್ದೇನೆ, ಇವರದು ಒಂದು ಬೇರೆ. ಈಗ ನಾನು ಈ ಚಿಂಗಮ್ ತಿಂದು ಚಮತ್ಕಾರ ಮಾಡ್ತೀನಿ. ಎಲ್ಲರೂ ನನ್ನನ್ನು ಮಕ್ಕರ ಮಾಡ್ತಿದ್ರಲ್ಲ, ಈಗ ನೋಡಿ ಎಲ್ಲರ ಬಾಯಿ ಮುಚ್ಚಿಸ್ಲಿಲ್ಲ. ನನ್ನ ಹೆಸರು ವ್ಯಂಜನೆಲ್ಲ. ಹುಟ್ಟುಗುಣ ಸುಟ್ರು ಓದಿತೆ. ಸೆಂಟರ್ ಫ್ರೂಟ್ ನಾಲಿಗೆಗೆ ಹಾಕುತ್ತೆ ಲಘಾ. ಓ ದೇವ್ರೆ, ಇದೆಂತ ಅವಸ್ಥೆ! ನಾನು ಅಡ್ವರ್ಟೈಸ್ಮೆಂಟ್ ಸರಿ ನೋಡದೆ ಧರ್ಮಕ್ಕೆ ನಾಚಿಗೆ. ಓ, ಹಾಗಾದ್ರೆ ಇದು ಸಹ ನನ್ನ ನಾಲಿಗೆಗೆ ಲಗಮ್ ಹಾಕಿತ. ಹಲೋ, ಹೇಳು ಅಲ್ಲ ನಿನ್ನ ತಲೆ, ಥೂ ನಿನ್ನ ಜನ್ಮಕ್ಕೆ. ಅದು ಹೇಳು ಅಲ್ಲ, ಹೇಳು. ಅದು ಆಗಿಲ್ಲ. ಅದು ಅಲ್ಲ, ಇದು ಅಲ್ಲ. ನಾಳೆ ನಿನಗೆ ಇಂಟರ್ವ್ಯೂ. ನಾಳೆ ನೀನು ಪಾಸ್ ಆಗ್ಲಿಲ್ಲ ಅಂದ್ರೆ ನನ್ನನ್ನು ಮರೆತು ಬಿಡು ಅಷ್ಟೇ. ಅಯ್ಯೋ, ನಾಳೆನಾ? ಅಯ್ಯೋ ದೇವಾ, ನಾಳೆ ಪಾಸ್ ಆದ್ರೆ ಅಜ್ಜನಿಗೊಂದು ಕ್ವಾರ್ಟ್ರು. ಅದು ನಾಳೆ ಅಲ್ಲ, ನಾಳೆ. ನಾಳೆ ಹೋಗ. ನಿಮ್ಮ ಎಲ್ಲ ಉಚ್ಚಾರ ಸಮಸ್ಯೆಯನ್ನು ಸರಿಪಡಿಸಲಾಗುವುದು. ಇದೆಯಾ ಸಂಜೆ? ಇವನೇ ಹಳ ಬರದವನು. ಹಬ್ಬ ದೇವ್ರೆ, ಇವತ್ತು ದೇವರು ಕಂಡುಬಿಟ್ಟ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ನಮಸ್ತೆ. ಯಬ್ಬ, ನಮಸ್ತೆ ಗುರುಗಳೇ. ಏನು ನಿಮ್ಮ ನಾಮಧೇಯ? ಎಲ್ಲಿಂದ ಬಂದಿರುವಿರಿ? ನನ್ನ ಹೆಸರು ವ್ಯಂಜನ ಅಂತ. ನಾನು ಅಕ್ಷರ ಮೂಲೆಯಿಂದ ಬಂದಿದ್ದೇನೆ. ಓಹೋ, ಮೂಲೆಯಿಂದ ಬಂದಿದ್ದೀರಿ. ಹೌದೌದು. ಏನು ನಿಮ್ಮ ಸಮಸ್ಯೆ? ನನ್ನಿಂದ ಏನಾಗಬೇಕಾಗಿತ್ತು? ನಂತೆ ಎಲ್ಲಿ ಗುರುಗಳೇ, ನನ್ನ ಪಾಡು ನಾಯಿ ಪಾಡಾಗಿದೆ. ನನಗೆ ಸರಿಯಾಗಿ ಲಾ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ. ಎಲ್ಲರೂ ತಮಾಷೆ ಮಾಡ್ತಾರೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಯಾರಿಗೂ ಬೇಡವನಾಗಿದ್ದೇನೆ. ಒಂಥರ
ಸಿಮ್ ಇಲ್ದ ಮೊಬೈಲ್ ಥರ. ನಾಳೆ ಬೇರೆ ಇಂಟರ್ವ್ಯೂ ಇದೆ. ದಯಮಾಡಿ ನನ್ನ ಉಚ್ಚಾರ ದೋಷವನ್ನು ಸರಿಪಡಿಸಿಕೊಡಿ ಗುರುಗಳೇ. ಓಹೋ, ನಿಮಗೆ ನಿಮ್ಮ ನಾಲಗೆಯ ಮೂಲೆಯಿಂದ ಸಮಸ್ಯೆ ಇದೆ. ಇದನ್ನು ಖಂಡಿತವಾಗಿ ಪರಿಹರಿಸಿಕೊಡೋಣ. ನೀವಿಷ್ಟು ದಿನ ಎಲ್ಲಿದ್ರಿ ಗುರುಗಳೇ? ತಂಜನ ಅವರೇ. ಗುರುಗಳೇ, ಅದು ತಂಜನಲ್ಲ, ವ್ಯಂಜನ್. ಹಾಂ, ಅದೇ. ಈಗ ನೀವು ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಗುರುಗಳೇ, ಪದ್ಮ ಅಂದರೆ ಏನು ಗೊತ್ತಾಗಲಿಲ್ಲ. ತಂಜನ, ಪದ್ಮಾಸನ ಅಂದರೆ ಹೀಗೆ ಕುಳಿತುಕೊಳ್ಳುವುದು. ಗುರುಗಳೇ, ಅದು ತಂಜನ ಅಲ್ಲ ಗುರುಗಳೇ, ವ್ಯಂಜನ್. ಹಾಂ, ಅದೇ. ಈಗ ಹೀಗೆ ಕುಳಿತುಕೊಳ್ಳಿ. ಈಗ ಗುರುಗಳೇ, ಈಗ ನಿಧಾನವಾಗಿ ನಾಭಿಯಿಂದ ಉಸಿರನ್ನು ಎಳೆದುಕೊಳ್ಳಿ. ಯಾವ ಕೈ ಇದೇ ಆಗ್ಬೋದು. ಹೇ ತಂಜನ, ನಾಭಿ ಅಂದರೆ ಹೊಟ್ಟೆ. ಹೀಗೆ ಮಾಡು. ಗುರುಗಳೇ, ಅದು ತಂಜನಲ್ಲ, ವ್ಯಂಜನ್. ಅಪ್ಪ. ಈಗ ನಾಭಿಯಿಂದ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ, ಬೇಗೆಯಾಗಿ ಹಿಡಿದುಕೊಳ್ಳಿ. ಈಗ ಉಸಿರನ್ನು ನಿಧಾನವಾಗಿ ಬಿಡುತ್ತಾ ಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬನ್ನಿ. ಏನಿದು ವಾತಾವರಣದಲ್ಲಿ ಬದಲಾವಣೆ? ಭಗವಂತ. ಯಪ್ಪ, ಟೈಮ್ ಆಯ್ತಾ? ಇವರನ್ನು ನಂಬಿದ್ರೆ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ತಂತ್ರಿ ಪ್ರಗರ್ಷ ಮಧುರಸ್ವನಯಾ ವಿಪಂಚ ಆಯ್ತಾಯ್ತು. ಭಾಷಾ ಸಮಗ್ರಮ ಸಹೃತ್ಕರಚಾರ ರಮ್ಯಂ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. Excuse me? ಎಕ್ಸ್ಕ್ಯೂಸ್ ಮೀ. Come in. Introduce yourself. ಈ ಹಿಂಗ ಸೆಂಟೆ ಹೇಳ್ತುಂಟಪ್ಪ, ದೇವರಿಗೆ ಗೊತ್ತು. ಅಂದರೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಅಂತ. ಹಾಂ, ಓಕೆ. ನನ್ನ ಹೆಸರು ವ್ಯಂಜನ್ ಅಂತ ಹೇಳಿ. ನಾನು ಅಕ್ಷರ ಮೂಲೆಯಿಂದ ಬಂದಿದ್ದೇನೆ. ಡಿಗ್ರಿ ಆಗಿದೆ. ಕಂಪ್ಯೂಟ್ರು ಬರ್ತದೆ ಸ್ವಲ್ಪ. ಮತ್ತು ಅಷ್ಟೇ. We are giving a new product to you. You have to sell that product in a market. Give a demo. ಬಣಲಿಂದ ಬೆಂಕಿಗೆ ಬಿದ್ದ ಅಂತ. ಅಂದರೆ ನಾವೊಂದು ಈಗ ಪ್ರಾಡಕ್ಟ್ ಕೊಡ್ತೇವೆ ನಿಮಗೆ, ಅದನ್ನು ನೀವು ಯಾವ ರೀತಿಯಲ್ಲಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀರಿ ಅಂತ ಡೆಮೋ ಕೊಡ್ಬೋದಾ? ಹಾಂ, ಓಕೆ. ಇದನ್ನು ಸರ್, ಇದು ಇಂಗ್ಲೀಷ್ನಲ್ಲೇ ಮಾತಾಡಬೇಕಾ? ಬೇಡ, ನಿಮಗೆ ಯಾವ ಭಾಷೆಯಲ್ಲಿ ಅನುಕೂಲ ಆಗುತ್ತೋ ಅದೇ ಭಾಷೆಯಲ್ಲಿ ಡೆಮೋ ಕೊಡಿ. ಓಕೆ ಸರ್. ಅಣ್ಣನವರೇ, ಅಕ್ಕನವರೇ, ನೀವು ಕಡೆ ಅಣ್ಣನವರೇ, ಇದೊಂದು ತುಂಬ ಒಳ್ಳೆಯ ಪ್ರಾಡಕ್ಟ್.
ಇದು ನಾವು ಹಳ್ಳಿಗಳಿಂದ ನಾವು ಡೈರೆಕ್ಟಾಗಿ ತಂದು ನಿಮಗೆ ಮಾರುವಂಥದ್ದು. ಇದು ತುಂಬ ಚೆಂದ ಕಾಣ್ತದೆ ಮನೆಯಲ್ಲಿ, ನಿಮಗೆ ಬೇಕಾದರೆ ತಗೊಳ್ಬೋದು. ತುಂಬ ಕಡಿಮೆ ಬೆಲೆಗೆ ನಾವು ಕೊಡುವಂಥದ್ದು, ನಿಮಗೆ ಕೊಡ್ತೇವೆ. ಇದರಲ್ಲಿ ಎಂತ ನಮಗೆ ಲಾಭ ಇಲ್ಲ. Oh my God. ಬೇಕಾದರೆ ತಗೊಳ್ಳಿ. How do you show your talent in this regard? ಅಂದರೆ ನಿಮ್ಮದೇ ಆದಂತಹ ಒಂದು ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನೀವು ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ಬೋದಂತ ಹೇಳಿ ಡೆಮೋ ಕೊಡ್ಬೋದಾ ಅಂತ. ಸಾಧ್ಯನಾ? ಓಕೆ ಸರ್. ನೋಡಿ, ಇದೊಂದು ಮೊಬೈಲ್. Oh shit. ಏನಿದು, ಏನು ರಿಯಾಕ್ಷನ್ ಇಲ್ಲ, ಕಿವಿಯಲ್ಲಿ ರಕ್ತ ಬಂತ ಅಂತ. ಸರ್, ಇದು ನನಗೆ ಜಾಬು ಆಗ್ತದಾ? ನೋಡುವ, ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೇವೆ, ಆಮೇಲೆ ನೋಡುವ. ಹಾಂ, ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ ವ್ಯಂಜನ್, ಒಂದು ನಿಮಿಷ. ಸರಿ, ಹೇಳಿ ಸರ್. ಇದು ನಿಮ್ಮ ಳ ಉಚ್ಚಾರವನ್ನು ಸರಿಪಡಿಸ್ಕೊಳ್ಬೋದಾ? ಆಯಿತು, ನನ್ನ ಕತೆ. ಏಡುಗುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾತವು ಉಂಟು, ಕೆಟ್ಟದೆ ಇರಬೇಕೆಂದು. ಹಲೋ ಹಲೋ ಹಲೋ, ಏನಾಯ್ತು ಇಂಟರ್ವ್ಯೂ? ಪಾಸ್ ಆದ್ಯಾ? ಜಾಬ್ ಸಿಕ್ತಾ? ಎಷ್ಟು ಸಂಬಳ? ಇಲ್ಲ. ಯಾಕೆ? ಅದು ನೀನು ಯಾವಾಗಲೂ ಬೈತೀಯಲ್ಲ, ಅದೇ ಲಾ ಪ್ರಾಬ್ಲಮ್. ಅದು ಲಾ ಅಲ್ಲ, ಳಾ ಳಾ. ಅದೇ ನನಗೆ ಕೆಲಸ ಸಿಗಲಿಲ್ಲ. ಹೌದಾ? ವೆರಿ ಗುಡ್ ಗುಡ್ ಬೈ. ಇನ್ನು ನೀನು ನನ್ನ ಹತ್ರ ಮಾತಾಡಿದ್ರೆ ಜಾಗ್ರತೆ. ನಿನ್ನ ಲಾದಿಂದ ನನ್ನ ಮಾನ ಮರ್ಯಾದೆ ಹೋಯ್ತು. ಇನ್ನು ನಾನು ನಿನ್ ಜೊತೆ ಇರ್ಲಿಕ್ಕೆ ಆಗುದಿಲ್ಲ. ಇವತ್ತಿಗೆ ಲಾಸ್ಟ್. ಇನ್ನು ಮುಂದೆ ನಾನ್ ಯಾರೋ ನೀನ್ ಯಾರು. ಇನ್ ಮುಂದೆ ನನ್ನ ಹತ್ರ ಮಾತಾಡಿದ್ರೆ ಹಾಗೆ ಹೇಳ್ಬೇಡ. ನೀನ್ ಇಲ್ದೆ ನಾನು ಏನ್ ಮಾಡ್ಲಿ ಹೇಳು? ಎಲ್ಲಿಯಾದ್ರೂ ಹೋಗಿ ಬಾಯ್, ಆಗ ಎಲ್ರಿಗೂ ನೆಮ್ಮದಿ. ಮಾತಾಡ್ಬೇಡ. ಗುಡ್ ಬೈ. ಹಲೋ 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 ಹಲೋ. ಹಾಗಾದ್ರೆ ನನ್ನಿಂದ ಎಲ್ರಿಗೂ ತೊಂದರೆನಾ? ನನ್ನ ಉಚ್ಚಾರ ಸಮಸ್ಯೆಯಿಂದ ನನಗೆ ನೆಮ್ಮದಿ ಇಲ್ಲ. ಇಲ್ಲ, ನನ್ನಿಂದ ಏನೂ ಆಗಲ್ಲ. ಸರಿ, ಹಾಗಾದರೆ ನಾ ಬದುಕೇನು ಪ್ರಯೋಜನ ಇಲ್ಲ. ಅದುವೇ ಸರಿ. ನಾಲಿಗೆ ಮ್ಯಾಲೆ ಕುಳಿತಿಲ್ಲ, ಪರದಾಟ ನನಗೆ ದಿನವೆಲ್ಲ. ನಾಲಿಗೆ ಮ್ಯಾಲೆ ಕುಳಿತಿಲ್ಲ, ಪರದಾಟ ನನಗೆ ದಿನವೆಲ್ಲ. ಸೊಳ್ಳೆ ಕೂಡ ಹೇಳುತ್ತೆ ಬಿಟ್ಟಿ ಪುರಾಣ, ಕಲ್ಲು ಕೂಡ ಬರೆಯುತ್ತ ನನ್ನ ಕಥೆನ. ಕೇಳಿ ಕೇಳಿ ಸಾಕಾಗೋಯ್ತು ನನ್ನ ಕಿವಿಗೆ.
ನಾಲಿಗೆ ಮ್ಯಾಲ ಏ ವ್ಯಂಜನ್ ಬಾರೋ ಒಂದು ಆಟ ನೋಡು ಬಾ. ಇಲ್ಲ, ನಾ ಬರಲ್ಲ. ಏನು ಅರ್ಜೆಂಟಾ? ನಾನು ಸಾಯ್ಲಿಕ್ಕೆ ಹೋಗ್ತಿದ್ದೇನೆ. ಏನು ಸಾಯ್ಲಿಕ್ಕ? ಎಂತ ಮಾರೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ. ಸಾಯಿ ಹೋಗು ನನ್ನ ಮಗನೇ, ಸಾಯಿ. ಅವರಲ್ಲಿ ಸಾಯ್ಲಿಕ್ಕೆ ಹೊರಡಿದ್ದಾರೆ, ನೀವಲ್ಲಿ ಆಲ್ ದ ಬೆಸ್ಟ್ ತಮಾಷೆ ಮಾಡ್ತಿದ್ಯಲ್ಲ. ಅವನು ಎಷ್ಟು ಸಲ ಸಾಯ್ಲಿಕ್ಕೆ ಹೋಗ್ತಾನೋ ದೇವರಿಗೆ ಗೊತ್ತು. ಅವನಿಗೆ ಸಾಯ್ಲಿಕ್ಕೆ ಹೋಗುದು ಅಜ್ಜಿ ಮನೆಗೆ ಹೋಗುವಾಗೆ ಆಗಿದೆ. ಅವನು ಎಷ್ಟು ಸ್ಪೀಡಲ್ಲಿ ಹೋದ ಅಷ್ಟೇ ಸ್ಪೀಡಲ್ಲಿ ಬರ್ತಾನೆ. ಓಡ್ತೀಯಾ? ಆಯ್ತು. ಸುಮ್ಮನೆ ಇರೋ ಗೋಡೆನೂ ಕಡ್ದು ಹೇಳುತ್ತೆ, ಬೇಲಿ ಮುಳ್ಳು ಚುಚ್ಚಿ ಚುಚ್ಚಿ ಗಾಯ ಮಾಡುತ್ತೆ. ನಾಯಿ ನನಗೆ ಬುಗಲ್. ನಿಂದೆಲ್ಲ ಕೇಳಿದ್ರೆ ಆಗ್ಲಿಕ್ಕಿಲ್ಲ. ನಿನಗೆ ಇವತ್ತೊಂದು ಗತಿ ಕಾಣಿಸ್ತಿಲ್ಲ. ಏ ಮ್ಯಾನ್, ಫಸ್ಟ್ ನೀ ಲಾಕಲಿ, ಆಮೇಲೆ ನನಗೆ ಸ್ಟೋನ್ ಬಿಸರು ಸಿಲ್ಲಿಗೆ. ಛೆ, ನಾಂಡೆ ಮೋನೆ ಕೂಡ ನನಗೆ ಹೇಳುವಾಗೆ ಆಯ್ತು. ನಾಲಿಗೆ ಮ್ಯಾಲೆ ಕುಳಿತಿಲ್ಲ, ಪರದಾಟ ನನಗೆ ದಿನವೆಲ್ಲ. ನಾಲಿಗೆ ಮ್ಯಾಲೆ ಕುಳಿತಿಲ್ಲ, ಪರದಾಟ ನನಗೆ ದಿನವೆಲ್ಲ. ಇದು ಭಯಂಕರ ಉಂಟು ಬೆಟ್ಟ. ಯವ್ವ, ಎಂತ ಆಳ ಮಾರಿದು. ಏನೋ ಫೋರ್ಸಲ್ಲಿ ಸಾಯ್ತೇನೆ ಅಂತ ಹೇಳಿದೆ, ಆದರೆ ಈಗ ಗುಂಡಿ ನೋಡುವಾಗ ಮನೆಯ ತಿಂಡಿ ನೆನಪಾಗ್ತುಂಟು. ಇದಾಗ್ಲಿಕ್ಕಿಲ್ವಾ ಅಂತ. ಬೆಕ್ಕದಲ್ಲಿ ಸಾಯ್ಲಿಕ್ಕೆ ಸಹ ಬಿಡುವುದಿಲ್ಲ. ಹಲೋ, ನಮಸ್ತೆ ಸರ್, ನಾವು ಸ್ವರ್ಗ ಫೈನಾನ್ಸ್ ಇಂದ ಕಾಲ್ ಮಾಡ್ತಿದ್ದೀವಿ. ನಾವು ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಕೊಡ್ತಿದ್ದೀವಿ. ನಿಮಗೆ ಅವಶ್ಯಕತೆ ಇದೆಯಾ ಸರ್? ಯಾರಿದು? ನಾನು ಅಂತ ಹೇಳಿದ್ನಾ ಲೋನ್ ಬೇಕಂತ? ನಿಮಗೆ ಮನೆ ಸರಿಲ್ವಾ? ನಿಮಗೆಂತದ್ದು ಬೇಕೀಗ? ಭಾಷೆ ಇಲ್ಲದವರು. ಕಟ್ ಮಾಡಿ, ಈಗ ಫೋನ್ ಕಟ್ ಮಾಡಿ. ನೀವು ಸಾಲ ತಗೊಳ್ಳೋದಿದ್ರೂ ಪರವಾಗಿಲ್ಲ, ಆದರೆ ಯಾವ ಉಚ್ಚಾರವನ್ನು ಸರಿ ಮಾಡಿಕೊಳ್ಳೋದು ಒಳ್ಳೇದನಿಸುತ್ತೆ. ಸಾಯಲಿಕ್ಕೆ ಬಂದಾಗಲೂ ಲಾ ಬಿಡುವುದಿಲ್ಲಲ್ಲ. ಸಾಯುದೆ. ಏಯ್, ಏನ್ರಿ ಮಾಡ್ತಿದ್ರಲ್ಲಿ? ಏನ್ರಿ ಮಾಡ್ತಿದ್ರಲ್ಲಿ? ಸಾಯು ತಪ್ಪಲ್ವಾ? ತಾವೇನು ಸ್ಕೈ ಡೈವ್ ಮಾಡ್ಲಿಕ್ಕೆ ಬಂದಿದ್ದೀರಾ? ಬನ್ನಿ ನೀವು ಮೊದಲು ಇಲ್ಲಿ ಕೂತ್ಕೊಳ್ಳಿ ನೀವು, ಆಮೇಲೆ ನಿಮ್ಮದು. ತಮ್ದೇನು ಪ್ರಾಬ್ಲಮ್? ಯಾಕೆ ಸಾಯ್ಲಿಕ್ಕೆ ಬಂದಿದ್ದೀರಾ? ಏನಂತ ಹೇಳಿ, ನನ್ನ ಅವಸ್ಥೆ ಯಾರಿಗೆ ಸಹ ಬೇಡ. ಕನ್ನಡ ವರ್ಣಮಾಲೆಯಲ್ಲಿರುವ 48 ಅಕ್ಷರ ಬರುತ್ತೆ, ಆದರೆ ಆ ಒಂದು ಅಕ್ಷರ ಮಾತ್ರ ನನ್ನ ಪ್ರಾಣ ಹಿಂಡ್ತಿದೆ. ಆ ಅಕ್ಷರ ಯಾವುದಂತ ನಾ ಹೇಳಬೇಕಾ? ಲಾ. ಅಯ್ಯೋ, ನಿಮಗೆ ಸಹ ಗೊತ್ತಾಯ್ತಾ? ಇದರಿಂದ ಎಲ್ಲರೂ ತಮಾಷೆ ಮಾಡ್ತಾರೆ, ಅವಮಾನ ಮಾಡ್ತಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಕೂಡ. ಇದರಿಂದ ಕೆಲಸನೂ ಸಿಗ್ತಿಲ್ಲ. ಈ ಎಲ್ಲ ನೋವಿಂದ ನನಗೆ ಈ ಜೀವನವೇ ಬೇಡ ಅಂತ ಅನಿಸ್ತಿದೆ. ಅದಕ್ಕೆ ಈ ನಿರ್ಧಾರ. ಅದೌದು, ತಾವೇನಿಲ್ಲಿ? ನನಗೂ ನಿಮ್ಮ ಹಾಗೆ ಒಂದು ಉಚ್ಚಾರಣ ಸಮಸ್ಯೆ ಇದೆ, ಅದು ಸ. ಬಟ್ ಅದೇನು ದೊಡ್ಡ ವಿಷಯ ಅಲ್ಲ. ನಾನು ಜೀವನದಲ್ಲಿ ತುಂಬ ನೊಂದಿದ್ದೇನೆ. ನಾನು ಸ್ವಂತ ಉದ್ಯೋಗ ಮಾಡಬೇಕಂತಿದ್ದೆ, ಬಟ್ ಯಾರ ಪ್ರೋತ್ಸಾಹನೂ ಸಿಗಲಿಲ್ಲ. ಬ್ಯಾಂಕ್ನಲ್ಲಿ ಲೋನ್ ಕೂಡ ಸಿಗಲಿಲ್ಲ. ನಾನು ಮಾಡಿದೆಲ್ಲ ನೀರಿನಲ್ಲಿ ಹೋಮ ಇಟ್ಟಾಗಿದೆ. ಅದಕ್ಕೆ ಇಲ್ಲಿ ಬಂದೆ. ಹಾಗಾದರೆ ನೀವು ಒಂದೇ ರೋಡಲ್ಲಿ ಜರ್ನಿ ಮಾಡ್ತಿದ್ದೆ ಅನಿಸುತ್ತೆ ಅಲ್ವಾ? ಇವರೇ, ನಿಮಗೆ ಶಾ ಬರುವುದಿಲ್ಲ, ನನಗೆ ಲಾ ಬರುವುದಿಲ್ಲ. ನಾವಿಬ್ಬರು ಬ್ಯಾಂಕಲ್ಲಿ ಸಾಲ ತಗೊಂಡು ಮಾತಾಡಿ. ಹಲೋ 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 ಹಲೋ. ಹೇಳು. ಸರಳ, ಎಲ್ಲಿದ್ಯಾ? ಒಂದು ಗುಡ್ ನ್ಯೂಸ್ ಕಣೆ.
ನೀನು ಸ್ವ ಉದ್ಯೋಗಕ್ಕೆ ಲೋನ್ ಅಪ್ಲೈ ಮಾಡಿದ್ಯಲ್ವಾ, ಅದು ನಿನಗೆ ಸಿಗೋ ಚಾನ್ಸ್ ಇದೆ ಕಣೆ. ನೀ ಈಗಲೇ ಬ್ಯಾಂಕಿಗೆ ಬರ್ತೀಯಾ? ಏನು ನಿಜನಾ? ದೇವ್ರೆ, ಹಾಂ ಸರಿ, ನಾನು ಬರ್ತೀನಿ ಈಗಲೇ. ಹಲೋ, ನಿಮ್ಮ ಹೆಸರೆಂತ? ವ್ಯಂಜನ್. ಮಿಸ್ಟರ್ ವ್ಯಂಜನ್, ಸೋತಿದ್ದೇನೆ ಎಂದು ನಿರಾಸೆಯಲ್ಲಿದ್ದ ನನಗೆ ದೇವರು ಸಾಧನೆ ಮಾಡಲಿಕ್ಕೆ ಹೊಸ ದಾರಿ ತೋರಿಸಿದ್ದಾನೆ. ನೀವು ಹೇಳಿದಾಗೆ ನಾವು ಒಂದೇ ದಾರಿಯಲ್ಲಿ ಹೋಗ್ತಿದ್ದೇವೆ. ನಮ್ಮ ಈ ವೀಕ್ನೆಸ್ಗಳನ್ನು ಮೆಟ್ಟಿ ಸಾಧನೆ ಮಾಡಲು ಇದು ಒಂದು ಹೊಸ ಅವಕಾಶ. ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ? ಸರಿ, ಮತ್ತೆ ಯಾಕೆ ಅಲ್ಲೇ ಕೂತಿದ್ದೀರಾ? ಬನ್ನಿ ಹೋಗೋಣ. ಸರ್ ಈಗ ಬರ್ತಾರೆ, ಎಲ್ಲರೂ ರೆಡಿ ಆಗಿರಿ. ನಮಸ್ತೆ. ನಮಸ್ತೆ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ, ನಮಸ್ತೆ, ಹೇಗಿದ್ದೀರಾ? ಮನೆಯಲ್ಲೆಲ್ಲ ಆರಾಮ? ಹಲೋ, ನಮಸ್ತೆ. ಹಲೋ, ಓಕೆ, ಎಲ್ರಿಗೂ ನಮಸ್ತೆ. ನಮ್ಮ ವೀಕ್ನೆಸ್ಗಳನ್ನು ಮೆಟ್ಟಿ ಅದರಲ್ಲೊಂದು ಸಾಧನೆ ಮಾಡಿದರೆ ನಾವು ಭೂಮಿಗೆ ಬಂದದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಇವತ್ತು ನನ್ನಂತಹ ಅನೇಕ ವ್ಯಕ್ತಿಗಳಿಗೆ ಉಚ್ಚಾರ ದೋಷದ ಸಮಸ್ಯೆ ಇದೆ. ಅದಕ್ಕಾಗಿ ನಾನು ಮತ್ತು ನಮ್ಮ ಟೀಮ್ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಲಾ ಅನ್ನುವಂಥ ಒಂದು ಪ್ರಾಡಕ್ಟ್ನ ಇವತ್ತು ನಿಮ್ಮ ಮುಂದೆ ಲಾಂಚ್ ಮಾಡ್ತಿದ್ದೇವೆ. ಇದಕ್ಕೆ ಈ ಒಂದು ಪ್ರಾಡಕ್ಟಿಗೆ ನೀವೆಲ್ಲ ಪಾರ್ಟ್ನರ್ಸ್ ಆಗಿರೋದು ನನಗಂತೂ ತುಂಬ, ಹಾಗೂ ನನ್ನ ಸಂಸ್ಥೆಗೆ ತುಂಬ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಲಾ ಅನ್ನೋ ಪ್ರಾಡಕ್ಟ್ ಏನಿದೆ, ಇದರ ಫಸ್ಟ್ ಲುಕ್ ಡಿಸೈನನ್ನು ನೋಡ್ಕೊಂಡು ಬರೋಣ ಬನ್ನಿ. ಮನುಷ್ಯ ಹುಟ್ಟುವಾಗಲೇ ಸಮರ್ಥನಾಗಿ ಹುಟ್ಟುವುದಿಲ್ಲ. ಅವನಲ್ಲಿ ಒಂದಲ್ಲ ಒಂದು ನ್ಯೂನತೆ ಇದ್ದೇ ಇರುತ್ತೆ. ಅವನು ಬೆಳೆಯುತ್ತಾ ಆ ನ್ಯೂನತೆಗಳನ್ನು ಸರಿಪಡಿಸುತ್ತಾ ತನ್ನ ಹಾದಿಯಲ್ಲಿ ಸುಗಮವಾಗಿ ಸಾಗಿ ಜೀವಮಾನದ ಸಾಧನೆ ಮಾಡಿದರೆ ಈ ಭೂಮಿಗೆ ಬಂದದ್ದಕ್ಕೂ ಸಾರ್ಥಕ ಅನಿಸುತ್ತೆ. ನನ್ನ ಮಾತಿನಂತೆ ಯಾವ ವ್ಯಕ್ತಿ ತನ್ನ ಕೈಯಿಂದ ಏನೂ ಕೆಲಸವಾಗುವುದಿಲ್ಲ ಎಂದು ಅಂದುಕೊಂಡಿರುತ್ತಾನೋ ಅವನಿಂದಲೇ ಮಹಾನ್ ಸಾಧನೆ ಆಗುತ್ತದೆ. ಪ್ರಯತ್ನ, ಶ್ರಮ, ಛಲವಿದ್ದರೆ ಈ ಜಗತ್ತನ್ನು ಗೆಲ್ಲಲು ಯಾವುದೇ ತಡೆಗೋಡೆಯ ತೊಂದರೆ ಲೆಕ್ಕಕ್ಕೆ ಬರುವುದು ಇಲ್ಲ. ಈ ಭೂಮಿಯಲ್ಲಿ ಸಿಕ್ಕಂತ ಜೀವನವನ್ನು ಅದ್ಭುತ ರೀತಿಯಲ್ಲಿ ಜೀವಿಸಿ ತೋರಿಸಿದರೆ ಈ ನರಜನ್ಮ ಸಾರ್ಥಕ.